ನಮಸ್ಕಾರ ಸರ್. ನಮಸ್ಕಾರ. ನೀವು ಲಾಯರಾ? ಯಾಕಪ್ಪ ಆ ಥರ ಕಾಣಿಸ್ತಾ ಇಲ್ವಾ? ಹಂಗೆಲ್ಲ ಈಗ ಎಲ್ಲರೂ ಸೋಕಿಗೆ ಕರಿಕೋಟ್ ಹಾಕೊಂಡು ಓಡಾಡ್ತಿರ್ತಾರೆ, ಅದಕ್ಕೆ ಕೇಳಿದೆ. ಬೋರ್ಡ್ನ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಕಾಣಿಸಿಲ್ಲ ಅಂದರೆ ಕತ್ತಲ್ ಹಾಕೊಂಡು ಓಡಾಡ್ತೀನಿ. ಹೌದು, ಏನಾಗಬೇಕಾಗಿತ್ತು? ಮಕ್ಕಳು. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಯಾಕೆ ಬಂದ್ರಿ? ಎಲ್ಲಿಗೆ ಹೋದ್ರು ವೇಸ್ಟೇ ಸರ್. ಇವ್ನು ಮಾಡೋದನ್ನ ಮಾಡಿದ್ರೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. 5 ವರ್ಷದಿಂದ ಮಾಡೋದನ್ನ ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದಾನೆ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಏನಮ್ಮ ಅದು? ಸಂಸಾರ. ಸರ್, ನಾನು ಸರಿಯಾಗೇ ಮಾಡಿದೆ, ಇವಳಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮಾಡ್ದೆ ಅಯ್ಯೋ ಸಾಕು ಅನ್ನೋಷ್ಟು ಮಾಡ್ದೆ. ನಾಚಿಕೆ ಆಗಲ್ಲ ನಿಂಗೆ ಹೇಳಕ್ಕೆ? ಇಷ್ಟೊತ್ತಿಗೆ ಮಾಡದಿದ್ರೆ ಮನೆ ತುಂಬಾ ಮಕ್ಳಿರ್ತಾ ಇತ್ತು, ಬರೀ ಬೀರ್ ಬಾಟ್ಲಲ್ಲ. ಅವ್ನು ಮಾಡಿದವರ ನಾನು ಮಾಡ್ತೀನಿ. ಡೈವರ್ಸ್ ಕೊಡಿಸಿ ಉಪಕಾರ ರೀ. ಅಯ್ಯೋ ನಿಂತಿದ್ದೀರಲ್ಲ, ಕುತ್ಕೊಳ್ಳಿ. ಲಾಯರ್ ಸಾಹೇಬ್ರೆ, ಇವಳಿಗೆ ಡೈವರ್ಸ್ ಕೊಟ್ಟರೆ ಇನ್ನೊಂದು ಕನ್ಯಾ ಹುಡ್ಕೋದು ಎಷ್ಟು ಕಷ್ಟ, ಮದುವೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟ. ಈಗ ಡೈವರ್ಸ್ ಕೊಡ್ತಾ ಇರೋ ನಿಮಗೆ ಕೊಡೋಕ್ಕೆ ಜೋಬಲ್ಲಿ ಕಾಸಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಕಾಸು ನಿಮ್ಮಪ್ಪ ಕೊಡ್ತಾನೆ. ಯಾಕೆ ನಮ್ಮ ಅಪ್ಪ ಕೊಡಬೇಕು? ನಿಮ್ಮಪ್ಪ ಇಲ್ವಾ? ಇದಾರೆ, ಅದು ಕೊಡಲ್ಲ. ಯಾಕೆ ಕೊಡಲ್ಲ? ಯಾಕೆಂದ್ರೆ ಇವರಂತ ಮುಸುಡಿಗೆ ನನ್ನಂತ ಹೆಣ್ಕೊಟ್ಟು ಮದ್ವೆ ಮಾಡಿ ಮೊಮ್ಮಕ್ಳನ್ನ ತಂದ್ಕೊಡು ಅಂತಂದ್ರೆ ಈ ನನ್ ಗಂಡ ಪೂರ್ತಿ ಕುಡಿದು ಬರೀ ಬಾರ್ ಬಿಲ್ಲೆ ತಂದ್ಕೊಟ್ಟ. ಅದಕ್ಕೆ ನಮ್ಮ ಮಾವ ಸಿಟ್ಟಾಗಿ ಅವನೇ ತಯಾರಾಗಿದ್ದಾನೆ ನಿನ್ ಕೈಲಿ ಏನೂ ಆಗಲ್ಲ ಅಂತ. ಅಯ್ಯೋ, ನಿಮ್ಮ ಅವ್ವ ಈ ತರನಾ ಸೊಸೆ ಜೊತೆ? ರೀ, ನಾ ಹೇಳಿದ್ದು ಮಗನಿಂದ ಆಗಲ್ಲ ಅಂತ ಅವ್ರಪ್ಪ ಬೇರೆ ಹೆಣ್ಣು ನೋಡಿ ಮದ್ವೆ ಯಾಕೆ ನಿಂತಿಯಾನೆ. ಇವ್ನು ನಂಬ್ಕೊಂಡ್ರೆ ಬರೀ ಚೊಂಬೆ. ರೀ, ನೀವು ಬ್ಯಾಟ್ಸ್ಮನ್ ಅಲ್ಲ ಅಂತ ನಿಮ್ಮ ಹೆಂಡತಿ ಜೊತೆ ನಿಮ್ಮ ಅಪ್ಪನೂ ಡಿಸೈಡ್ ಆಗೋನಲ್ರಿ. ಯಾಕ್ರಿ ಬದುಕಿದ್ದೀರಾ? ಕುಡಿಯೋಕ್ಕೆ ಸರ್. ಮುಂದಿನ ಜನ್ಮದಲ್ಲಿ ಮನುಷ್ಯರಾಗ್ಬಿಡ್ತೀವೋ ಇಲ್ವೋ ಗೊತ್ತಿಲ್ಲ. ಹುಟ್ಟಿದ್ರೂ ಗಂಡಾಗ್ಬಿಡ್ತೀವೋ ಹೆಣ್ಣಾಗ್ಬಿಡ್ತೀವೋ ಅಂತ ಗೊತ್ತಿಲ್ಲ. ಅಕಸ್ಮಾತು ಹೆಣ್ಣಾಗ್ಬಿಟ್ಬಿಟ್ರೆ ಕುಡಿಯೋದಕ್ಕೆ ಬಿಡಲ್ಲ. ಗಂಡಾಗ್ಬಿಟ್ಬಿಟ್ರೆ ಕುಡಿಯೋದನ್ನ ಬಿಡಕ್ಕಾಗಲ್ಲ. ಅದಕ್ಕೆ ಪಾಪ ಮೇಡಮ್, ನಿಮ್ಮ ಗಂಡ ತುಂಬ ದುಃಖದಲ್ಲಿದ್ದಾರೆ. ಯಾಕೆ ಇಷ್ಟೊಂದು ಕುಡಿತಿದ್ದೀರಾ? ಸರ್, ನಮ್ಮ ಸಂಸಾರದಲ್ಲಿ ಚೀಟಿ, ಮನೆ ಬಾಡಿಗೆ, ಲೈಟ್ ಬಿಲ್ಲು, ನಲ್ಲಿ ಬಿಲ್ಲು ಎಲ್ಲ ಕಟ್ಬಿಟ್ರೆ ಇತ್ತೀಚೆಗೆ ಕುಡಿಯೋದಕ್ಕೆ ನನಗೆ ಕಾಸು ಮಿಗ್ತಾ ಇಲ್ಲ. ಇನ್ನು ಮಕ್ಕಳು ಮಾಡ್ಕೊಂಬಿಟ್ರೆ ಅವಕ್ಕೆ ಬಟ್ಟೆ, ಬರೆ, ಪುಸ್ತಕ, ಪೆನ್ನು, ಪೆನ್ಸಿಲ್ಲು ಎಲ್ಲ ಕೊಡ್ಸ್ಬೇಕು ಅಂದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ಸರ್. ನಾನು ಭಾಳ ಬಡೆ ಕುಡ್ಕ ಸರ್, ಭಾಳ ಬಡೆ ಕುಡ್ಕ. ನಿನ್ ಬಾಯಿಗೆ ಕಾರ್ಪೊರೇಷನ್ ತೊಟ್ಟಿರೋ ಕಸ ಎಲ್ಲ ತಂದು ಸೂರ್ಯ. ಎಲ್ರಿಗೂ ಪ್ರಪಂಚದಲ್ಲಿ ಮಕ್ಕಳಾಗಿಲ್ಲ ಅಂತ ಯೋಚನೆ ಆದ್ರೆ ಇವನ್ಗೆ ಕುಡಿಯೋಕೆ ಎಣ್ಣೆ ದುಡ್ಡಿಲ್ಲ ಅನ್ನೋ ಚಿಂತೆ ಅಂತೆ. ಸಾರ್, ಈ ಬಡ್ಡಿ ಮಗ ಕುಡಿಯೋ ಎಣ್ಣೆ ದುಡ್ಡಲ್ಲಿ ಬರೀ ಮಕ್ಕಳಲ್ಲ ಮೊಮ್ಮಕ್ಳನ್ನು ಸಾಕ್ಬೋದು. ಅಯ್ಯೋ ಬಡ್ಡಿ ಮಗನೇ, ನೀ ಕುಡಿದಿರೋ ಎಣ್ಣೆ ಬಾಟ್ಲಿನ ಗುಜರಿಗೆ ಹಾಕಿದ್ರೆ ತಿಂಗಳಿಗೆ 1000 ರೂಪಾಯಿ ಬರುತ್ತೆ. ಇನ್ನು ನೀ ಕುಡಿದಿರೋ ಎಣ್ಣೆ ರೇಟ್ ಹೇಳ. ಬಟ್ವೈಸರ್ 110, ಬ್ಲ್ಯಾಕ್ ಅಂಡ್ ವೈಟು 400, ರಾಯಲ್ ಸ್ಟ್ಯಾಗ್ 250, ಟ್ಯೂಬರ್ಗೋ 180, ಕಿಂಗ್ ಫಿಶರ್ 160. ಇನ್ ಲೋಕಲ್ ಬಂದ್ರೆ 8 PM 70, MC-ROM 90, BP 110, OT 70. ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಇವೆಲ್ಲ ಸೇರಿದ್ರೆ 43,200 ರೂಪಾಯಿ ಆಗುತ್ತೆ. ದುಡ್ಡಿದ್ರೆ ಒಂದು ದೌಲತ್ ನೋಡ್ಬೇಕು ಸರ್. ದುಡ್ಡಿದ್ರೆ ಬ್ಲ್ಯಾಕ್ ಅಂಡ್ ವೈಟು, ದುಡ್ಡಿಲ್ಲ ಅಂದ್ರೆ ಓಟಿ. ಸರ್, ನನ್ನ ಗಂಡಂದು ಫ್ರೆಂಡ್ಸ್ ಹತ್ರ ಸಾಲ, ಪಕ್ಕದ ಮನೆ ಹತ್ರ ಸಾಲ, ಅವರಪ್ಪನ ಹತ್ರ ಸಾಲ, ಆಮೇಲೆ ನನ್ನ ತವ್ರ ಮನೆಯವ್ರ ಹತ್ರನೂ ಸಾಲ. ಅಷ್ಟೇ ಯಾಕೆ, ಹೋದ ತಿಂಗಳು ಡೈವರ್ಸ್ ಕೊಡ್ಸಿ ಅಂತ ಕೇಳಕ್ ಹೋದ್ ಲಾಯರ್ ಹತ್ರನೂ ಸರ್ ನಮ್ ಸಂಸಾರ ದುಡ್ಡಿಲ್ಲ, ಕಾಸು ಕೊಡಿ, ತುಂಬಾ ಕಷ್ಟ ಅಂತ ಹೇಳಿ ಅವ್ರ ಹತ್ರನೂ ಸಾಲ ಮಾಡಿದ್ದಾರೆ. ಈ ಬೋಳಿ ಮಗಂಗೆ ಇಷ್ಟೆಲ್ಲ ಸಾಲ ಮಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಳಕ್ ಗೊತ್ತೇ ಹೊರತು ನನ್ನ ಹೊಟ್ಟೆ ತುಂಬಿಸ್ಬೇಕು ಅಂತ ಒಂದ್ ದಿವಸ ಅನ್ಸಿಲ್ಲ ಸರ್. ತಗೊಳಮ್ಮ, ನೀರು ಕುಡಿ. ರೀ, ಕಾಸು ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇನ್ನೇನ್ ಮಾಡ್ತಾರೆ ಸರ್? ಸಕ್ಕರೆ ಡಬ್ಬ, ಅಕ್ಕಿ ಡಬ್ಬ, ಬೇಳೆ ಡಬ್ಬ ಎಲ್ಲ ಹುಡುಕ್ತಾರೆ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ 1 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, 5 ರೂಪಾಯಿ ಕಾಯಿನು ದೇರ್ ಹತ್ರ ಇರುತ್ತೆ, ಅದನ್ನು ಬಿಡಲ್ಲ ಸರ್. ಚಿಲ್ಲರೆ ಕಾಸು ಏನಕ್ರಿ? ಉಪ್ಪಿನಕಾಯಿ. ಈ ಬೇವರ್ಸಿ ಉಪ್ಪಿನಕಾಯಿ ಅಂತೆ. ಉಪ್ಪಿನಕಾಯಿ ಎಲ್ಲ ಕಡೆ ಮಾನ ಮರ್ಯಾದೆ ಕಳೀತಾನೆ. ಅಯ್ಯೋ, ಏಯ್, ಬರೀ ನಂದೇ ತಪ್ಪ.
ಸರ್ ಬರೀ ನಂದೇ ತಪ್ಪು ಅಂತಾಳೆ, ಇವಳು ಮಾತ್ರ ತಪ್ಪು ಏನೂ ಇರೋದಿಲ್ಲ. ಇವಳಿಗೆ ನೆಟ್ಗೆ ಬಟ್ಟೆ ವಾಶ್ ಮಾಡಕ್ ಬರಲ್ಲ. ತಿಂಗಳಿಗೆ 4 ಸರಿ ಬ್ಯೂಟಿ ಪಾರ್ಲರ್ಗೆ ಫೇಸ್ ವಾಶ್ ಮಾಡ್ಕೊಳಕ್ ಹೋಗ್ತಾರೆ. 4 ಸಲ ಅಲ್ಲ ಸರ್, 6 ಸಲ ಹೋಗ್ತೀನಿ. ತಿಂಗಳಿಗೂ ಒಂದ್ಸರಿ ಶಾಪಿಂಗು ಸರ್. ಬಿಗ್ ಬಜಾರಲ್ಲಿ ಸಸ್ತಾ ಕಣೆ ಬಾರೆ ಅಂದರೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕು ಅಂತ ಟ್ರೆಂಡ್ ಕೊಡೋಗ್ತಾಳೆ. ನನಗಾದ್ರೆ ಸಸ್ತಾ ಬಜಾರ್ ಸಂತೆ ಅಂತಂದು, ರೀ ಇದು 2,000 ರೂಪಾಯಿ ಕಣ್ರಿ, ಇದು 3,000 ರೂಪಾಯಿ ಕಣ್ರಿ ಅಂತ ಹೇಳ್ತಾಳೆ. ದುಡ್ಡು ಏನಾದ್ರು ಕಡಿಮೆ ಆಗ್ಬಿಟ್ರೆ ಅವ್ರ ತೋರ್ ಮನೆಗೆ ಫೋನ್ ಮಾಡಿಬಿಟ್ಟು, ಅಮ್ಮ ನಿಮ್ಮ ಅಳಿಯಂದಿಗೆ ಹುಷಾರಿಲ್ಲ ಕಣಮ್ಮ, ಆಸ್ಪತ್ರೆಗೆ ಸೇರ್ಸಕ್ಕೂ ದುಡ್ಡಿಲ್ಲ ಕಣಮ್ಮ ಅಂತ ಚೆನ್ನಾಗಿ ಡ್ರಾಮಾ ಮಾಡ್ತಾಳೆ. ಯೋ, ಅವ್ರ ಬಟ್ಟೆ ಉಡೋದಕ್ಕೂ ನೀ ಕುಡಿಯೋದಕ್ಕೂ ಇಬ್ರಿಗೂ ಮಕ್ಕಳಾಗದಿರೋದಕ್ಕೂ ಏನಯ್ಯ ಸಂಬಂಧ? ಸರ್ ನಾನು ಮನೆಗೆ ಬರೋದೇ ಲೇಟು. ಕಮ್ಮಿ ಕುಡ್ದಿದ್ರು ಜಾಸ್ತಿ ಕುಡ್ದಿದ್ಯಾ ಅಂತ ಗಲಾಟೆ ಮಾಡ್ತಾಳೆ. ಸ್ಮೆಲ್ ಬರಲಿಲ್ಲ ಅಂದರೆ ಕ್ವಾಲಿಟಿದು ಯಾವುದೋ ಕುಡ್ದಿದ್ಯಾ ಅಂದ್ಬಿಟ್ಟು ಅದಕ್ಕೂ ಗಲಾಟೆ ಮಾಡ್ತಾಳೆ ಸರ್. ಆಮೇಲೆ ನಾಯಿ ಹಾಕೋತಾರ ಒಂದು ತಟ್ಟೆನಲ್ಲಿ ಅನ್ನ ಸಾರು ಹಾಕಿ ಹಾಲಿನಲ್ಲಿ ಇಡ್ತಾಳೆ ಸರ್. ಇಂಟ್ರೆಸ್ಟಿಂಗ್. ಆಮೇಲೆ ಅಷ್ಟೇ ಸರ್. ಅವಳು ಊಟ ಮಾಡಿ ರೂಮಲ್ಲಿ ಮಲ್ಕೋತಾಳೆ, ನಾನು ಊಟ ಮಾಡಿ ಹಾಲಲ್ಲಿ ಮಲ್ಕೋತೀನಿ. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ರೀ ಆಮೇಲೆ ನಾವೇನು ಕತೆ ಹೇಳ್ತಾ ಇದೀವ? ಬೆಳಗಾಗಿದ್ದ ಆಫೀಸ್ಗೆ ಹೋಗ್ತಾರೆ, ನಾನೊಂದು ಕಡೆ ಆಫೀಸ್ಗೆ ಹೋಗ್ತೀನಿ. 5 ವರ್ಷದಿಂದ ಇದೇ ನಡೀತಾ ಇರೋದು. ಅದಕ್ಕೆ ನಾವು ನಿಮ್ಮ ಹತ್ರ ಡೈವರ್ಸಿಗೆ ಬಂದಿರೋದು. ಅಯ್ಯೋ ಶಿವನೇ, ಹಾಂ